ಅವಳ ಹೆಸರು ರಾಧಾ ಅಂತ. ರಾಧಾ? ಹೌದಕ್ಕ. ತುಳಸಿ ಕಾರಲ್ಲಿ ಹೋಗ್ಬೇಕಾದ್ರೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ಅಲ್ಲಿ ರಾಧಾ ನೋಡಿ ಸಿಕ್ಕಿದ್ದಾಳೆ. ರಾಧಾ ಸದ್ಯಕ್ಕೆ ಮೆಮೊರಿ ಲಾಸ್ ಆಗಿದ್ದಾಳೆ. ಮಾಧವನ್ ಅವ್ರ ಮನೆ ಕರ್ಕೊಂಡು ಹೋಗಿದ್ದಾರೆ. ಮಾಧವನ್ ಮನೆಯವರೇ ಅವಳಿಗೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಾರೆ. ಇಷ್ಟೇ ವಿಷಯ ನನ್ಗೆ ಗೊತ್ತಿರೋದಕ್ಕ. ಓಹೋ, ಹಾಗಾದ್ರೆ ಅವಳು ಮಾಧವನ್ ಮನೆಯಲ್ಲೇ ಇದ್ದಾಳಾ? ನನ್ನ ಸೇಡಿನ ಕಿಚ್ಚಿಗೆ ಬಲಿಯಾಗೋಕೆ ಮತ್ತೊಬ್ಳು ಅತಿಥಿ ಬಂದ್ಲು ಅಂತಾಯ್ತು. ಇಷ್ಟೆಲ್ಲ ಆದ್ಮೇಲೆ ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಅಕ್ಕ, ಅದೆಲ್ಲ ಸಾಧ್ಯ ಇಲ್ಲ. ಏನ್ ಹೇಳ್ತಾ ಇದೀಯ ನೀನು? ಹೌದಕ್ಕ, ಮಾಧವನ್ ಮನೆ ಮುಂದೆ ಪೊಲೀಸ್ ಪ್ರೊಟೆಕ್ಷನ್ ತುಂಬಾ ಜಾಸ್ತಿ ಆಗಿದೆ. ಅಲ್ಲೆಲ್ಲ ಓಡಾಡಕ್ಕಾಗಲ್ಲ. ಹೌದಕ್ಕ, ನೀವು ಇನ್ನೊಂದು 15 ದಿವಸ ಹೊರಗಡೆ ಎಲ್ಲೂ ಹೋಗದಿರೋದೇ ಒಳ್ಳೇದು. ನೀವೇನಾದ್ರೂ ಕೆಲಸ ಮಾಡೋದಕ್ಕೆ ಹೋದ್ರೆ ತಗ್ಲಾಕೊಳ್ಳೋ ಚಾನ್ಸಸ್ ತುಂಬಾನೇ ಇದೆ. ಎಲ್ಲ ಹಾಳು ಮಾಡ್ಬಿಟ್ಲು ಅವಳು. ಮಾಧವನ್ ಮನೆಯವ್ರನ್ನೆಲ್ಲ ಮುಗಿಸ್ಬೇಕು ಅಂತಾನೆ ನಾನು ಆ ಮನೆಗೆ ಸೇರ್ಕೊಂಡೆ. ಆದ್ರೆ ತುಳಸಿ ಆ ಮನೆಗೆ ಬಂದು ನನಗೆ ಅಡ್ಡವಾಗಿ ನಿಂತಳು. ಈಗ ಇವಳು ಯಾರೋ ಬಂದಿದ್ದಾಳೆ. ತುಳಸಿಯವರ ಇವ್ರು ಯಾರು ಪರಿಚಯನೇ ಆಗಿಲ್ಲ. ಇವರು ರಾಧಾ ಅಂತ. ನನ್ನ ಹೆಸರು ರಾಧಾ. ನಾನು ಈ ಮನೇಲಿ ತುಂಬಾ ವರ್ಷದಿಂದ ಇದ್ದೀನಿ. ಇದು ನನ್ನ ಮನೆನೇ. ಆದ್ರೆ ನಿಮ್ಮನ್ನ ನಾನು ಯಾವತ್ತೂ ನೋಡೇ ಇಲ್ವಲ್ಲ. ಏನ್ರಿ ಈಗ ಹೇಳ್ತಾ ಇದ್ದಾರೆ? ತುಂಬಾ ವರ್ಷದಿಂದ ಈ ಮನೇಲೇ ಇದ್ರಾ? ನಾವಿಷ್ಟೆಲ್ಲ ಫಂಕ್ಷನ್ಗೆ ಬಂದಿದ್ದೀವಿ, ಪೂಜೆಗಳಿಗೆ ಬಂದಿದ್ದೀವಿ, ನಾವು ಯಾವತ್ತೂ ಇವ್ರನ್ನ ನೋಡೇ ಇಲ್ಲ. ಇವ್ರ ಮಾತೇ ವಿಚಿತ್ರವಾಗಿದೆ. ಅದು ಅವರು ಪರವಾಗಿಲ್ಲ ಬಿಡಿ. ಆದರೆ ನಿಮ್ಮ ಮನೇಲಿ ಇತ್ತೀಚೆಗೆ ಏನೇನೋ ನಡೀತಾ ಇದೆ. ಮುಂದೆ ಒಂದು ದಿವಸ ಒಳ್ಳೇದಾಗ್ಬೋದು. ಇವರಿಬ್ರು ನನ್ನ ಸೊಸೆ ಅಂದ್ರು. ಇವಳು ಪೂರ್ಣಿ, ಅವಳು ದೀಪಿಕಾ. ಅವ್ರಿಗೂ ಕುಂಕುಮ ಕೊಡಿ. ಸರಿ, ನಾವೇನು ಹೊರಡ್ತೀವಿ. ಎಲ್ಲರೂ ಕುಂಕುಮಕ್ಕೆ ಬನ್ನಿ. ನಾವೆಲ್ಲರೂ ಅವ್ರ ಮನೆಗೆ ಪೂಜೆಗೆ ಹೋಗೋಣ. ಆದರೆ ಮಾಧವ ಅವ್ರ ಮನೆಗೆ ಬಂದಮೇಲೆ ಅವ್ರನ್ನೊಂದು ಮಾತು ಕೇಳ್ಬಿಟ್ಟು ಹೋಗೋಣ, ಆಯ್ತಾ? ಇಲ್ಲಾಂದ್ರೆ ಪಾಪ ಮಾಧವ ಅವ್ರ ಮನಸ್ಸಿಗೆ ನೋವಾಗಬಹುದು. ಅಮ್ಮ, ಏನಿದೆಲ್ಲ? ಏನ್ ಮಾತಾಡ್ತಾ ಇದ್ದಾರೆ ಅವರು? ಅಮ್ಮ, ಇದೆಲ್ಲ ಯಾಕೋ ಅತಿ ಆಯ್ತು. ನಾವೆಲ್ಲರೂ ಅವ್ರನ್ನ ಈ ಮನೇಲಿ ಒಬ್ರು ಅಂತ ಅನ್ಕೊಂಡಿದೀವಿ ನಿಜ. ಆದ್ರೆ ಅವರು ಈ ಮನೆನೇ ಅವ್ರದ್ದು ಅನ್ನೋ ಹಾಗಾಡ್ತಿದ್ದಾರೆ. ತಪ್ಪೇನೂ ಇಲ್ಲ ದೀಪಿಕಾ. ಒಂದಲ್ಲ ಒಂದು ರೀತಿಲಿ ಈ ಮನೇನ ಅವ್ರು ಕಾಪಾಡಿದ್ದಾರೆ. ಈ ಮನೆನೇ ಅವ್ರದ್ದು ಅನ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಅವ್ರ ನಡವಳಿಕೆ ಸ್ವಲ್ಪ ವಿಚಿತ್ರವಾಗಿದೆ. ಅವ್ರಿಗೆ ಹಳೇದೆಲ್ಲ ನೆನಪಾಗ್ತಿರ್ಬೋದು. ಆ ಗೊಂದಲದಲ್ಲಿ ಈ ರೀತಿ ಮಾತಾಡ್ತಾ ಇರ್ಬೋದು. ಯಾವುದಕ್ಕೂ ಡಾಕ್ಟ್ರನ್ನ ಕರ್ಸೋಣ, ಮಾತಾಡೋಣ. ಪೂರ್ಣಿ, ನೀನು ಡಾಕ್ಟ್ರ್ ಕಾಲ್ ಮಾಡು. ಸರಿ ಅಮ್ಮ. ಅಮ್ಮ, ಇದೆಲ್ಲ ಮಿತಿ ಮೀರೋದ್ರೆ ಮುಂದೊಂದು ದಿನ ಕಷ್ಟ ಆಗ್ಬೋದು. ಆ ಕಷ್ಟ ನಮ್ಮ ಮನೆಯವ್ರಿಗೆ ಆಗಲಿ ಅವ್ರಿಗೆ ಆಗಲಿ ಯಾರಿಗಾದ್ರೂ ತೊಂದರೆನೆ. ಹೌದು ದೀಪಿಕಾ, ನನ್ಗೆ ಅರ್ಥ ಆಗತ್ತೆ. ಡಾಕ್ಟ್ರು ಬರಲಿ ಬಿಡು, ಮಾತಾಡೋಣ. ಈ ರೀತಿ ಎಲ್ಲ ನಡ್ಕೊಂಡ್ರೆ ಅದು ಸರಿನಾ ಹೇಳಿ? ಮೆಮೊರಿ ಲಾಸ್ ಆಗಿರ್ಬೋದು. ಹಾಗಂತ ಈ ಮನೆನೇ ತಂದು ಅಂತ ತಿಳ್ಕೊಂಡಿದ್ದಾರೆ. ನಮ್ಮೆಲ್ಲರಿಗೂ ಒಂಥರ ಮುಜುಗರ ಆಯಿತು. ದೀಪಿಕಾ ಹೇಳ್ತಿರೋದು ನನಗೂ ಸರಿ ಅನಿಸ್ತದೆ. ನಾವು ಅವ್ರನ್ನ ಅಮ್ಮ ಅಂತ ಹೇಗೆ ಕರೆಯೋದು? ಅವ್ರು ಹಾಗೆ ಹೇಳಿದಾಗ ನನಗೆ ಶಾಕ್ ಆಯಿತು, ಜೊತೆಗೆ ಇರಿಟೇಟ್ ಕೂಡ ಆಯಿತು. ಏನಿದೆಲ್ಲ? ಏನಾಗ್ತಿದೆ ಇಲ್ಲಿ? ಒಂದು ಕಡೆ ಇವರು ನಮ್ಗೆ ಸಹಾಯ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಈ ರೀತಿ ನಡ್ಕೋತಿದ್ದಾರೆ. ಇದನ್ನೆಲ್ಲ ಹೇಗೆ ತಗೋಬೇಕನ್ನೋದೇ ಗೊತ್ತಾಗ್ತಿಲ್ಲ. ಇದನ್ನೆಲ್ಲ ತಲೆಗೆ ಹಚ್ಕೊಳ್ದೇ ಇದ್ರೆ ಆಯ್ತು ಅಷ್ಟೇ.
ಏನು ಹೇಳ್ತಿದ್ದೀರಾ ಅಮ್ಮ? ಅಭಿ, ಅವರು ನಮ್ಮ ಮಗು ಜೀವ ಉಳಿಸಿದ್ದಾರೆ. ಅವ್ರನ್ನ ನಾವಿಷ್ಟು ಸಹಿಸ್ಕೊಂಡಿಲ್ಲ ಅಂದರೆ ಹೇಗೆ ಹೇಳು? ಸಹಿಸ್ಕೋಬೇಕು ನಿಜ, ಆದರೆ ಅವ್ರ ನಡವಳಿಕೆಯಿಂದ ಮುಂದೆ ಏನಾದರೂ ತೊಂದರೆ ಆದರೆ? ಅದನ್ನೇ ತಾನೇ ನಾನು ಹೇಳ್ತಿರೋದು. ನಿಮ್ಮನ್ನ ಮಕ್ಕಳು ಅಂದ್ರು, ನಮ್ಮನ್ನ ಸೊಸೆಂದಿರಂದ್ರು, ಅದು ಸಾಲದು ಅಂತ. ನೋಡು ದೀಪಿಕಾ, ಅಭಿ ನಿಮಗೂ ಹೇಳ್ತಾ ಇದ್ದೀನಿ, ಅವ್ರು ಈ ರೀತಿ ವಿಚಿತ್ರವಾಗಿ ನಡ್ಕೋತಾ ಇರೋದನ್ನೆಲ್ಲ ನಾನು ಸಮರ್ಥನೆ ಮಾಡ್ಕೋತಾ ಇಲ್ಲ. ಡಾಕ್ಟ್ರು ಹೇಳಿದಾಗೆ ನಾವು ಸ್ವಲ್ಪ ದಿನ ಕಾಯೋಣ. ಅವ್ರಿಗೆ ಹಳೇದೆಲ್ಲ ನೆನಪಾಗೋವರೆಗೂ ನಾವು ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ನಾವು ಅವ್ರನ್ನ ಪ್ರೀತಿಯಿಂದ ಸಂತೋಷದಿಂದ ನೋಡ್ಕೋಬೇಕು. ಇದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಆದರೆ ಅಮ್ಮ, ಹೌದು ಅಭಿ, ಅವ್ರು ಈ ಮನೆಗೆ ಯಾಕೆ ಬಂದ್ರೆ ಹೇಳು? ನಾನು ಮಾಡಿದ ತಪ್ಪಿನಿಂದ, ನನ್ನಿಂದಾಗಿ ಅವ್ರಿಗೆ ಆಕ್ಸಿಡೆಂಟ್ ಆಯಿತು. ಬೇರೆ ಎಲ್ಲಿ ಹೋಗೋಕ್ಕೂ ತೋಚದೆ ಇಲ್ಲಿ ಕರ್ಕೊಂಬಂದ್ವಿ. ಈಗ ಅವರು ನಮ್ಮಿಂದಾನೇ ಸರಿ ಹೋಗಬೇಕು. ದಯವಿಟ್ಟು ನೀವೆಲ್ಲರೂ ಈ ವಿಷಯದಲ್ಲಿ ನನ್ನ ಜೊತೆಯಾಗಿರ್ತೀರಾ ಅಂತ ಕೇಳ್ಕೊತೀನಿ. ಖಂಡಿತ ನಾವೆಲ್ಲರೂ ಜೊತೆಯಾಗಿರ್ತೀವಿ ಅಮ್ಮ. ನೀವು ಅವ್ರನ್ನ ಹುಷಾರು ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಿದ್ದೀರಾ ಅಂತ ನಮಗೆ ಗೊತ್ತು. ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಸರಿ ಅಮ್ಮ, ಅವರು ಮೀರಾ ಜೀವ ಮಾತ್ರ ಅಲ್ಲ, ನಿಮ್ಮ ಜೀವನ ಉಳಿಸಿದ್ದಾರೆ. ಒಂದು ಅರ್ಥದಲ್ಲಿ ಮನೆಗೆ ಹೊಸ ಜೀವ ಕೊಟ್ಟಿದ್ದಾರೆ. ಅವ್ರ ಜೀವನ ಸರಿ ಹೋಗಬೇಕು. ಹಾಗಾಗಬೇಕು ಅಂದರೆ ನಮ್ಗೆ ಸ್ವಲ್ಪ ಇರಿಸುಮುರುಸಾದರೂ ನಾವು ಅದನ್ನು ಸಹಿಸ್ಕೋಬೇಕು. ಇದಕ್ಕೆಲ್ಲ ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ. ಆದರೂ ನಿಮಗೋಸ್ಕರ ಅವ್ರು ಹೇಳ್ದ ಹಾಗೆ ನಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸರಿ, ಹಾಗಿದ್ರೆ ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ.